Hi, APS is conducting a mega event, Education Expo come Job Fair. This is going to happen on 3rd of May, Saturday, the 3rd May 25. The AICTE chairman, Mr. Sitaraman, has agreed to be the chief guest and he will inaugurate, and there will be panel discussions simultaneously along with the expo for the education and the job fair. See, the whole globe is looking for Indians because they know we are talented, dedicated, devoted, time conscious, and our IQ is good. So all the educational institutions are making a novel and very unique syllabus and courses to mold the students for the better future. So we are having the training institutions, the educational institutions are going to participate in Expo, and more than 50 to 60 companies are going to participate for the job fair. So we are having a separate sector for the banking, we have sector for the IT, and similarly we have arranged in such a good way that everybody will have their day. It is not going to be for one day, it will be there in the portal, and all the people who register can also look into it for the better future. If not on that day, it can be, they will be getting the feedback in the portal itself for the future benefits. So kindly please look for the expo and the job fair, participate. Please also spread the message. Let all the student community and the people who are looking for the jobs to be benefited. In the interest of the public, as a social service, APS institution is doing this idea. I mean, all the reputed education institutions, training institutions are going to participate. So please await and participate for the 3rd May 2025 Education Expo and Job Fair at APS premises. Thank you. ಸರ್ ವಾಶ್ರೂಮ್ ಏನೋ ಹೇಳಿದ್ರು ಮೇಡಮ್ ಸರಿ. ಈಗಾಗಲೇ ನಿಮ್ಗೆಲ್ಲರಿಗೂ ತಿಳಿದಿರುವ ಹಾಗೆ ಆಚಾರ್ಯ ಪಾಠಶಾಲೆಯ ಎಜುಕೇಷನ್ ಎಕ್ಸ್ಪೋ ಹಾಗೂ ಜಾಬ್ ಫೇರ್ 2025 ಅನ್ನು ಮೇ ತಿಂಗಳ ಶನಿವಾರ 3ನೇ ತಾರೀಕಿನಂದು ಬಹಳ ಅದ್ಧೂರಿಯಾಗಿ ಆಚರಿಸಿದ್ದೇವೆ. ಈ ದಿನ ನಮ್ಮ APS ಕಾಲೇಜಿನ ಜನರಲ್ ಸೆಕ್ರೆಟರಿ, APS ಎಜುಕೇಷನ್ ಟ್ರಸ್ಟ್ನ ಜನರಲ್ ಸೆಕ್ರೆಟರಿ ಆದಂತಹ ಶ್ರೀ ಎ ಪ್ರಕಾಶ್ ಅವರೇ ನಮ್ಮ ಜೊತೆಗಿದ್ದಾರೆ. ಈ ಒಂದು ಕಾರ್ಯಕ್ರಮದ ಕುರಿತು ಅನಿಸಿಕೆ ಹಂಚಿಕೊಳ್ತಿದ್ದಾರೆ. ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್. ನಾನು ಪ್ರೊಫೆಸರ್ ಪ್ರಕಾಶ್ ಅಂತ, ಪ್ರಧಾನ ಕಾರ್ಯದರ್ಶಿ ಆಚಾರ್ಯ ಪಾಠಶಾಲಾ. ನಮ್ಮ ಹಳೆಯ ವಿದ್ಯಾರ್ಥಿಗಳಾದ ಪ್ರಕಾಶ್ ಭಾರದ್ವಾಜ್ ಆ್ಯಂಡ್ ಭವ್ಯ ಅವರ ಒಂದು ಇನಿಷಿಯೇಟಿವಿಂದ ಒಂದು ಸ್ಟೂಡೆಂಟ್ಸ್ ಎಕ್ಸ್ಪೋ ಆ್ಯಂಡ್ ಆಲ್ಸೋ ಜಾಬ್ ಮೇಳ ಮಾಡೋಣ ಅಂತ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಅದು 2 days ಪ್ರೋಗ್ರಾಮ್ ಇತ್ತು, May 3rd and 4th. ಅನ್ಫಾರ್ಚುನೇಟ್ಲಿ May 4th ನೀಟ್ ಎಕ್ಸಾಮ್ ನಡೀತಾ ಇರೋದ್ರಿಂದ ನಾವು ಸ್ಪೇಸ್ನ ಜಾಗ ಸಿಗೋದಿಲ್ಲ. ಮೆಡಿಕಲ್ ಎಕ್ಸಾಮ್ ಎಂಟ್ರೆನ್ಸ್ ನಡೆಯೋದ್ರಿಂದ ನಾವು 1 ಡೇಗೆ ರಿಸ್ಟ್ರಿಕ್ಟ್ ಮಾಡಿದ್ವು. ಪಬ್ಲಿಕ್ ಡಿಮ್ಯಾಂಡಿಂದ ಸುಮಾರು 2 days ಮಾಡಿ ಅಂತ ಈ ಲೋಕಲ್ ಏರಿಯಾದವರು ಎಲ್ಲ ಬಂದಿದ್ದಾರೆ. ಮೇನ್ ಇಂಟೆನ್ಷನ್ ಆಫ್ ದಿಸ್ ಮೇಳ ಇಸ್ ಟು ಪಾಸಿಬಿಲಿಟೀಸ್ ಆಫ್ ಗೆಟಿಂಗ್ ಮೋರ್ ಅಡ್ಮಿಷನ್ಸ್ ಟು APS ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಆಲ್ಸೋ ಜಾಬ್. ಸೊ ನಮ್ಮಲ್ಲಿ ಓದೋ ವಿದ್ಯಾರ್ಥಿಗಳಿಗೆ ಸುಮಾರು ಅಬೌಟ್ 14 ಇನ್ಸ್ಟಿಟ್ಯೂಷನ್ಸ್ ಇದೆ ಆಚಾರ್ಯ ಪಾಠಶಾಲದು. ಇಲ್ಲಿ 2 ಕ್ಯಾಂಪಸಸ್ ಇದೆ, NR ಕಾಲೋನಿ ಆ್ಯಂಡ್ ಸೋಮನಹಳ್ಳಿ. ಸೋಮನಹಳ್ಳಿ ಇಸ್ ಅಬೌಟ್ 25 kilometers. ಅಲ್ಲಿ ಅಬೌಟ್ 100 acres ಆಫ್ ಲ್ಯಾಂಡ್ ಇದೆ. ಅಲ್ಲಿ ಅಬೌಟ್ 4 ಇನ್ಸ್ಟಿಟ್ಯೂಷನ್ಸ್ ಇದೆ. ಇಲ್ಲೊಂದು ಟೋಟಲ್ 9 ಇದೆ. 13 to 14 ಇನ್ಸ್ಟಿಟ್ಯೂಷನ್ಸ್ ಇದೆ. ಮೇನ್ ಇಂಟೆನ್ಷನ್ ನಮ್ಮ ಅಡ್ಮಿಷನ್ಸ್ಗೋಸ್ಕರ ಇಂಜಿನಿಯರಿಂಗ್ ಕಾಲೇಜ್ಗೆ, ಪಬ್ಲಿಕ್ ಸ್ಕೂಲ್ಗೆ, ಡಿಗ್ರಿ ಕಾಲೇಜಸ್ಗೋಸ್ಕರ ಅಟ್ರ್ಯಾಕ್ಟ್ ಮಾಡೋಕ್ಕೆ ಬಂದಿದ್ವಿ. ನಮ್ಮ ಹಳೆಯ ವಿದ್ಯಾರ್ಥಿಗಳಾದ ಪ್ರಕಾಶ್ ಆ್ಯಂಡ್ ಭವ್ಯ ಈಗ ತಾನೇ ನಮಗೆ ವಿಷಯ ತಿಳಿಸೋಗಿದ್ದಾರೆ.
ಆಲ್ಮೋಸ್ಟ್ ಅಬೌಟ್ 15 to 20 ಸಾಫ್ಟ್ವೇರ್ ಕಂಪ್ನೀಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಅಬೌಟ್ 10 to 15 ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಬರೋಕ್ಕೆ ಮುಂದಿದ್ದಾರೆ. ಸೊ ಇದನ್ನು ನಾವು ಲಾಸ್ಟ್ ಅಬೌಟ್ January 26 ಒಂದು ಗ್ರ್ಯಾಂಡ್ ಅಲ್ಯೂಮಿನಿ ಮಾಡಿದ್ವಿ. ಅಬೌಟ್ 8 to 10,000 ಸ್ಟೂಡೆಂಟ್ಸ್ ಅಲ್ಯೂಮಿನಿಸ್ ಮೀಟ್ ಮಾಡಿದ್ರು. ಅದೇ ರೀತಿಲಿ ಇದು ಮಾಡ್ತಾ ಇದ್ದೀವಿ. ಸೊ ಇದು ಗ್ರ್ಯಾಂಡ್ ಸಕ್ಸಸ್ ಆಗಲಿ ಅಂತ ಕೇಳ್ತೀನಿ. ನಮ್ಮ ಸಂಸ್ಥೆ ಅದು ಒಂಚೂರು ಹಿಸ್ಟ್ರಿ ಹೇಳಬೇಕಾದ್ರೆ 1935 ನಮ್ಮ ತಂದೆ ಅದರ ಪೂಜ್ಯ ದಿವಂಗತ ಪ್ರೊಫೆಸರ್ ಎನ್ ಅನಂತಾಚಾರ್ಯ ಅವರು 3 ವಿದ್ಯಾರ್ಥಿಗಳಿಂದ ಸಂಸ್ಥೆ ಶುರು ಮಾಡಿದ್ದು. ಈ ವರ್ಷ 90ನೇ ವರ್ಷದ ಆಚರಣೆ ಮಾಡ್ತೀವಿ. ಈಗ ಸುಮಾರು 6,000 to 7,000 ಜನ ವಿದ್ಯಾರ್ಥಿಗಳಿದ್ದಾರೆ. ಭಾಳ KG to PG ಇದೆ. ನಮ್ಮ MTech ಪ್ರತಿಯೊಂದು MBA ಕೋರ್ಸು MCA ಕೋರ್ಸ್ ಶುರು ಮಾಡಿದ್ದೀವಿ. ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳದ್ದು ಆಸೆ ಇದೆ. ಅವ್ರಗಳ ಸಹಕಾರದಿಂದ ಇದನ್ನು ಮಾಡ್ತಾ ಇದ್ದೀವಿ. ನಾನು ನನ್ನ ಎಲ್ಲ ಸ್ನೇಹಿತರಿಗೂ ರಿಕ್ವೆಸ್ಟ್ ಮಾಡಿಕೊಡ್ತೀನಿ, ದಯವಿಟ್ಟು May 3 ಒಂದು ಡೇಟ್ನ ಫ್ರೀ ಮಾಡಿಕೊಂಡು ಬಂದು ನಮ್ಮ ಸಂಸ್ಥೆ ನೋಡಿ, ಏನಾದರೂ ನಿಮ್ಮ ಸಜೆಷನ್ಸ್ ಇದ್ದರೆ ಒಂದು ಫೀಡ್ಬ್ಯಾಕ್ ಇರುತ್ತೆ ಕೊಡಲಿ ಅಂತ ಕೇಳಿಕೊಂಡು ಈ ಪ್ರೋಗ್ರಾಮ್ ಸಕ್ಸಸ್ ಆಗಲಿ ಅಂತ ಪರಮಾತ್ಮನ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು. ಸರ್, ಎಜುಕೇಷನ್ ಎಕ್ಸ್ಪೋ ಹಾಗೂ ಜಾಬ್ ಫೇರ್ 2025ನ ವಿಶೇಷ ಏನೆಂದರೆ ವಿಶೇಷ ಚೇತನ ವ್ಯಕ್ತಿಗಳು ಹಾಗೂ ದೃಷ್ಟಿಚೇತನ ವ್ಯಕ್ತಿಗಳು ಸಹ ಈ ಒಂದು ಕಾರ್ಯಕ್ರಮ ಆಗಮಿಸಿದ್ದಾರೆ. ಇದಾಗಲೇ ನಮ್ಮ ಎಜುಕೇಷನಲ್ಲಿ APS ಜಿಲ್ಲೆಯಲ್ಲೂ ಸಹ ಸುಮಾರು 70 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಇವರಿಗೆ ಅನುಕೂಲ ಸಹ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇದು ಯುನೀಕ್ ಪ್ರೋಗ್ರಾಮು. ಪ್ರಾಬಬಲಿ ನೀವು ನಿಯರ್ ಬೈ ಯಾವುದೇ ಕಾಲೇಜು ಸ್ಕೂಲಲ್ಲಿದ್ದರು ಈ ಥರ ಇದು ಆ್ಯಕ್ಚುಲಿ ಅವ್ರಿಗೆ ಬ್ಲೈಂಡ್ ಮಕ್ಕಳಿಗೆ ನೋಡ್ಕೊಳ್ಳೋದು ಗೌರ್ಮೆಂಟು, NGO ಆ್ಯಂಡ್ ಸೋಷಿಯಲ್ ಆರ್ಗನೈಸೇಷನು. ಈ ಥರ ಪ್ರೈವೇಟ್ ಆರ್ಗನೈಸೇಷನಲ್ಲಿ ಮಾಡಿ ನಾವು ಇದು ಸುಮಾರು ಒಂದು 20 ವರ್ಷದಿಂದ ಮಾಡ್ತಾ ಇದ್ದೀವಿ. ಅದರಲ್ಲಿ ತುಂಬ ಜನ ಮಕ್ಕಳುಗಳು ಅದರಲ್ಲಿ ಅಚೀವ್ ಮಾಡಿದ್ದಾರೆ. ಕೆಲವರು ಹೆಸರುಗಳು ಜ್ಞಾಪಕ ಇಲ್ಲ ನನಗೆ, ಬಟ್ ಪಾಪ ಭಾಳ ಪ್ರಯತ್ನ ಮಾಡಿ ಸಿನ್ಸಿಯರಾಗಿ ಓದ್ತಾರೆ. ಅವ್ರಿಗೆ ಫೀಸ್ ಕನ್ಸೆಷನ್ ಕೊಡ್ತೀವಿ, ಆ ಎಲ್ಲ ಥರ ಫೆಸಿಲಿಟೀಸು ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಆ್ಯಂಡ್ ಅವ್ರಿಗೆ ಸ್ಕಾಲರ್ಶಿಪ್ಗಳು ಕೆಲವು ಪ್ರೈವೇಟ್ ಚಾರಿಟಬಲ್ ಟ್ರಸ್ಟ್ಗಳು ಬಂದು ಫುಲ್ ಫೀಸ್ ಕೊಡ್ತಾರೆ. ಸೊ ನಮ್ಮ ಭಾಳ ಸರ್ಕಾರ ಇದನ್ನು ನೋಡಿ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಒಂದು ಅವಾರ್ಡ್ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂಡು. ಸರ್, ಈ ಜಾಬ್ ಫೇರಲ್ಲಿ ರಿಜಿಸ್ಟ್ರೇಷನ್ ಫೀಸ್ ಏನಾದರೂ ಇದೆಯಾ ಅಥವಾ ಸಂಪೂರ್ಣ ಉಚಿತ ಅಂತ ಅಂತಾರೆ? ಇದರಲ್ಲಿ ಈ ಸದ್ಯಕ್ಕೆ ನಾವು ಯಾವುದು ರಿಜಿಸ್ಟ್ರೇಷನ್ ಫೀಸ್ ಇಟ್ಟಿಲ್ಲ. ಸೊ ಉಚಿತ ಇದು ಎಲ್ಲರಿಗೂ. ನಮ್ಮ ಇಡೀ ಬ್ಯಾಂಗ್ಳೂರು ಸೌತಲ್ಲಿ ಸುಮಾರು ನಾವೊಂದು 100 to 120 ಕಾಲೇಜಸ್ನ ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಅಂತಿದ್ದೀವಿ. ಖಂಡಿತವಾಗ್ಲೂ ಇದು ಎಲ್ಲ ಯಾವ ಥರದ್ದು ಮಾಡೋದಿಲ್ಲ. ಒಂದು ದಿಸ್ ಇಸ್ ಎ ಸ್ಟೆಪ್ಪಿಂಗ್ ಸ್ಟೋನ್. ನೋಡಿ, ಇದರಲ್ಲಿ ಜಾಬ್ ಮೇಳ ಅಥವಾ ಎಜುಕೇಷನ್ ಎಕ್ಸ್ಪೋ ಅನ್ನೋದು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ನಾರ್ಮಲಿ ಪ್ಯಾಲೇಸ್ ಗ್ರೌಂಡಲ್ಲಿ ನಡೆಯುತ್ತೆ. ಇದಕ್ಕೆಲ್ಲ ಸ್ಪಾನ್ಸರ್ಶಿಪ್ ಮಾಡೋರು ದೊಡ್ಡ ಪ್ರೈವೇಟ್ TV ಚಾನೆಲ್ಸು. ಅಂಥದ್ರಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಳ ದೊಡ್ಡ ಆಸೆ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಸಾಕಷ್ಟು ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಖಂಡಿತವಾಗ್ಲೂ ಇದು ಒಂದು ದೊಡ್ಡ ಮಟ್ಟದಲ್ಲಿ ಆಗತ್ತೆ ಅಂತ ನನ್ನ ಆಸೆ ಇದೆ. ಬಿಕಾಸ್ ನನ್ನ ಹಳೆ ವಿದ್ಯಾರ್ಥಿಗಳು ಪ್ಲಸ್ ಒಂದು ಟೀಮ್ ಇದೆ ಅವ್ರದ್ದು. ಅವರೊಬ್ಬರೇ ಅಲ್ಲ, ಸುಮಾರು 15-20 ಜನ ಡೇ ನೈಟು 24/7 ವರ್ಕ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದು ನಾವು ಈ ನೆಕ್ಸ್ಟ್ ವೀಕಲ್ಲಿ ಒಂದು ಪ್ರೆಸ್ ಮೀಟು ಮಾಡ್ತೀವಿ. ಇಲ್ಲೇ ಬೋರ್ಡ್ ರೂಮಲ್ಲಿ ಈಗ ಪ್ರೆಸ್ ಮೀಟ್ ಕಬ್ಬನ್ ಪಾರ್ಕಲ್ಲೇ ಹೋಗಿ ಮಾಡೋಣ ಅಂತ. ಸೊ ಪಬ್ಲಿಸಿಟಿ ಜಾಸ್ತಿ ಮಾಡೋಣ ಅಂತ ನಮ್ಮ ಹಳೆ ವಿದ್ಯಾರ್ಥಿಗಳನ್ನು ಕೇಳಿಕೊಂಡು ಈ ಕಾರ್ಯಕ್ರಮ ಚೆನ್ನಾಗಾಗಲಿ ಅಂತ ಹೇಳ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಅಂತಾರಾಷ್ಟ್ರೀಯ ಮಟ್ಟದ ಕಂಪ್ನಿಗಳು ಸಹ ಸುಮಾರು 75ಕ್ಕೂ ಹೆಚ್ಚು ಕಂಪ್ನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಅದಲ್ಲದೆ ರಾಷ್ಟ್ರ ಮಟ್ಟದ ಶೈಕ್ಷಣಿಕ ಈ ಉದ್ಯೋಗ ಮೇಳಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ದಯವಿಟ್ಟು ಈ ಒಂದು ಸುವರ್ಣಾವಕಾಶವನ್ನು ಉಪಯೋಗಿಸ್ಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.